ಕೊರ್ಗಲ್ಲಿ ಅಮ್ಮನೂ ಸತ್ತೋದ್ರು. ಆಗ ಬಶೀರ್ ಚಾಚಾ ಅನ್ನೋರು ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನ ನೋಡಿಕೊಂಡ್ರು. ನಾನು ಒಂದು ರೀತಿ ಅನಾಥಲಾಗೆ ಬೆಳೆದೆ. ಅದಕ್ಕೆ ನನಗೆ ಅನಾಥ ಮಕ್ಕಳಂದ್ರೆ ತುಂಬ ಪ್ರೀತಿ. ಸೊ ನಂತರ ಅನಾಥ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ನಾನೊಂದು ಶಿಶು ವಿಹಾರ ಶುರು ಮಾಡಿದೆ. ಅದರಲ್ಲಿ 14 ಜನ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ನನ್ನ ಸ್ವಂತ ಮಕ್ಕಳಂತ ಬೆಳೆಸಿದ್ದೀನಿ. ಇಷ್ಟೇ ಮೇಡಮ್ ನನ್ನ ಬಗ್ಗೆ ಹೇಳ್ಕೊಳಕ್ಕಿರೋದು. ನೀನು ಅನಾಥೆ ಅಂತ ಬೇಜಾರು ಮಾಡ್ಕೊಂಬೇಡಮ್ಮ. ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ಇದನ್ನ ನೀನು ನಿಮ್ಮನೆ ಅಂತಲೇ ಅನ್ಕೋ. ನೀನು ಯಾವಾಗ ಬೇಕಾದರೂ ಬಂದು ಹೋಗಿ ಮಾಡ್ಬೋದು. ಇನ್ನು ಮುಂದೆ ನೀನು ನನ್ನ ಮೇಡಮ್ ಅಂತ ಕರಿಬೇಡ, ನೀನು ನನ್ನ ಅತ್ತೆ ಅಂತ ಕರಿಬೋದು. ಥ್ಯಾಂಕ್ಸ್ ಅತ್ತೆ. ಹೆಂಗೆ ಬಸ ಎಮ್ಮೆಲೆ ಸೂರ್ಯರ ಮಗ ಕೋರ್ಟಲ್ ಕೇಸ್ ಹಾಕಿ ಸಾಕ್ಷಿ ಇಲ್ದಿರೆ ಆ ಕಡೆ ಕಂಪ್ಲೀಟ್ ಕೊಟ್ಟ ಆದಿನೂ ಕೋರ್ಟ್ ಬಂದಿಲ್ಲ, ಈ ಕಡೆ ಹುಡುಗಿ ಸಾಕ್ಷಿ ಅವಳು ಕೋರ್ಟ್ ಬಂದಿಲ್ಲ. ಕೇಸು ನೀನು ನನ್ನ ಕಡೆಯವನು ಅಂತ ಅನುಮಾನ ಬರಲಿಲ್ಲ ತಾನೆ? ಅನುಮಾನ ಐತೆ ಬಸ್ಸು, ಆದ್ರೆ ಪ್ರೂವ್ ಮಾಡಕ್ಕೆ ಪ್ರೂಫೇ ಇಲ್ಲ. ಈ ಥರ ರೌಡಿಸಂ ಮಾಡಿದ್ದಕ್ಕೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದು. ಆದರೂ ಬುದ್ಧಿ ಬಂದಿಲ್ಲ ನಿನಗೆ. MLA ಸೂರ್ಯನ ಮಗಳಿಗೆ ಆಸಿಡ್ ಹಾಕಕ್ಕೆ ಹೋಗಿದ್ಯಾ? ಸ್ವಲ್ಪನೂ ಮನುಷ್ಯತ್ವ ಇಲ್ಲ ನಿನಗೆ? ಕಾಲೇಜ್ ಹುಡುಗಿ ಮೇಲೆ ಯಾಕೆ ಆಸಿಡ್ ಹಾಕಕ್ಕೆ ಹೋಗಿದ್ದೆ? ಯಾರು ಹೇಳಿದ ಆಸಿಡ್ ಹಾಕಕ್ಕೆ? ಯಾರು? ಸೂರ್ಯನ ಮೇಲೆ ಕೋಪ ಇದ್ರೆ ಅವನಿಗೆ ಆಸಿಡ್ ಹಾಕು, ನಾನು ಜೊತೆಗೆ ಬರ್ತೀನಿ. ಅದನ್ನ ಬಿಟ್ಟು ಪಾಪ ಏನು ತಪ್ಪು ಮಾಡ್ತಾರೋ ಆ ಹುಡುಗಿ ಮೇಲೆ ಆಸಿಡ್ ಹಾಕಕ್ಕೆ ಹೋಗಿದ್ಯಲ್ಲ, ನೀನ್ ಯಾವ ಸೀಮೆ ಕಣ್ಸಲ್ಲ? ಸರ್ ತಪ್ಪೈ ಸರ್, ಇನ್ನೊಂದ್ಸತ ಆ ಥರ ಮಾಡಲ್ಲ ಸರ್. ಮಾಡೋದಲ್ಲ, ಸಾಕ್ಷಿ ಕಡೆ ಕಣ್ಣೆತ್ತು ನೋಡಬಾರ್ದು. ನೀ ಸೂರ್ಯನ ದುಶ್ಮನ್ ಅಂತ ಗೊತ್ತಾದ್ಮೇಲೆ ನಾ ಕೋರ್ಟಿಗೆ ಬರಲಿಲ್ಲ. ನಾನೇನಾರ ಕೋರ್ಟಿಗೆ ಬಂದು ನಿಜ ಹೇಳಿದಿದ್ರೆ 1 ವರ್ಷ ಮಿಸ್ಸೇ ಇರ್ತಿರ್ಲಿಲ್ಲ, ಅಂದರೋಗೋಗ್ತಿದ್ದೆ. ಹೋಗೋ,
ನಿನ್ನ ಮುಖ ತೋರಿಸ್ಬೇಡ ನನಗೆ. ಬಾಸ್, ಯಾರೋ ಬಾಸು? ಹೋಗೋ. ಸಾಕ್ಷಿ ಮೇಲೆ ಅಷ್ಟೊಂದು ಯಾಕೆ ಪ್ರೀತಿ ಕಾಳಜಿ? ನಾನು ಅವಳು ಒಟ್ಟಿಗೆ ಓದ್ತಿದ್ವಿ, ಕ್ಲಾಸ್ಮೇಟ್ಸ್. ಅಷ್ಟೇನಾ? ಆ ಬಂಡೆ ರಾಮ ನಿನ್ನ ಕ್ಲಾಸ್ಮೇಟ್ ಮೇಲೆ ಆಸಿಡ್ ಹಾಕೋಕೆ ಹೋಗಿದ್ದಕ್ಕೆ ಅಷ್ಟೊಂದು ಕೋಪನಾ? ಅವಳು ನನ್ನ ಕ್ಲಾಸ್ಮೇಟ್ ಮಾತ್ರ ಅಲ್ಲ, ನನ್ನ ತಂಗಿ. ಥರ. ಈ ಸಾಕ್ಷಿಗೂ ಆ ಆರ್ತಿ ಟೀಚರ್ಗೂ ಆ MLA ಸೂರ್ಯ ಅವ್ರಿಗೂ ಏನೋ ಒಂದು ಲಿಂಕ್ ಇದೆ ಡ್ಯಾಡ್. ಆ ಲಿಂಕ್ ಏನು ಅಂತ ನಾವು ಪತ್ತೆ ಮಾಡಿದ್ರೆ ಆ MLA ಸೂರ್ಯನ ಜುಟ್ಟು ನಮ್ಮ ಕೈಗೆ ಬಂದ ಹಾಗೆ. ಹಲೋ ಹಲೋ ಆರ್ಯ, ಯಾರು ಮಾತಾಡ್ತಿರೋದು? ಇಟ್ ಡಿಪೆಂಡ್ಸ್. ನೀವು ನನ್ನ ಫ್ರೆಂಡ್ ಅಂದ್ಕೋಬಹುದು ಅಥವಾ ಎನಿಮಿ ಅಂದ್ಕೋಬಹುದು. ಓ, ಚಿದಂಬರಂ ಅವರಾ? ನೀವು ಬಂಡೆ ರಾಮನ್ ಮೇಲೆ ಹಾಕಿದ ಕೇಸು ಬಿದ್ದೋಯ್ತಂತೆ ಕೇಳಿ ತುಂಬಾನೇ ಬೇಜಾರಾಗೋಯ್ತು. ನಿಮ್ಮ ಮೊದಲನೇ ಕೇಸು ಹೀಗಾಗಬಾರ್ದಾಗಿತ್ತು. ಬ್ಯಾಡ್. ಭುಜದಲ್ಲಿ 4 ಸ್ಟಾರ್ ಇದೆ, ಕೈಯಲ್ಲಿ ಗನ್ ಇದೆ ಅಂದರೆ ಏನು ಬೇಕಾದರೂ ಮಾಡಬಹುದು ಅಂದ್ಕೋಬೇಡಿ. ಈಗ ನೀವು ಫೋನ್ ಮಾಡಿದ ಕಾರಣ ಬುದ್ಧಿ ಹೇಳೋದಕ್ಕೆ. ನನ್ನ ಎದುರು ಹಾಕ್ಕೊಂಡು ಇನ್ನಷ್ಟು ತೊಂದರೆ ಮಾಡ್ಕೋಬೇಡಿ. ಸ್ವಂತ ಅಕ್ಕನೇ ವಿಟ್ನೆಸ್ಸು, ಕೋರ್ಟಿಗೆ ಬರೋಕ್ಕೆ ಒಪ್ಕೊಳ್ಳಿಲ್ವಂತೆ. ಸ್ಯಾಡ್. ಒಂದು ಕೇಸಲ್ಲಿ ವಿಟ್ನೆಸ್ ಸಿಗ್ದವ್ರಾಗಿ ಮಾಡಿ ಕೇಸ್ ಬಿದ್ದೋಯ್ತು ಅಂತ ತುಂಬಾ ಸಂತೋಷ ಪಡ್ಬೇಡಿ. ಮುಂದೊಂದು ಅವಕಾಶ ನಂಗೆ ಸಿಕ್ಕೇ ಸಿಗುತ್ತೆ. ಆಗ ನಾನು ನಿಮಗೆ ಫೋನ್ ಮಾಡಿ ಬುದ್ಧಿ ಹೇಳ್ತೀನಿ. ಒಂದು ಸಲಹೆ, ಇವತ್ತೇ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡ್ಕೊಂಬಿಡಿ. ಯಾವಾಗ ಏನು ಬೇಕಾದರೂ ಆಗಬಹುದು. ನಿಮ್ಮ ಟೈಮ್ ಚೆನ್ನಾಗಿಲ್ಲ. ನೀವು ಅಷ್ಟೇ ಸಪ್ಪೆ ಊಟ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಜೈಲಲ್ಲಿ ಊಟ ಅಷ್ಟು ಚೆನ್ನಾಗಿರಲ್ಲ. ಎನಿ ಟೈಮ್ ವಾರನ್ ಜೊತೆ ನಿಮ್ಮ ಮನೆಗೆ ಬರ್ಬೋದು. ರೆಡಿಯಾಗಿರಿ. ನಿಮ್ದು 100 ಇಲೀಗಲ್ ಆಕ್ಟಿವಿಟೀಸ್ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದಲ್ಲ ಒಂದು ಕೇಸಲ್ಲಿ ಸಿಕ್ಕಾಕೊಳ್ತೀರಾ. ಇಷ್ಟರಲ್ಲೇ ನಿಮ್ಮ ತಂದೆಗೆ ಪುತ್ರ ವಿಯೋಗ ಕಾದಿದೆ. ಅವ್ರ ತಿಥಿ ಮಾಡೋದಕ್ಕೆ ಇನ್ನೊಬ್ಬ ಮಗ ಇದ್ದಿದ್ರೆ ಚೆನ್ನಾಗಿರೋದು. ಇನ್ಸ್ಪೆಕ್ಟರ್ ಆರ್ಯನ್. ನಾನು ರೀ ಕಮಿಷನರ್ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಆರ್ಯ, ಆ ಬಂಡೆರಾಮನ್ ಕೇಸ್ ಏನ್ರಿ ಆಯ್ತು? ಸಾರಿ ಸರ್, ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಅವನ್ನ ರಿಲೀಸ್ ಮಾಡಿಬಿಟ್ರು. ವಾಟ್? ಏನ್ರಿ ನೀವು ಒಂದು ವಿಟ್ನೆಸ್ ರೆಡಿ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ? ರೆಡಿ ಮಾಡಿದೆ ಸರ್. ನಮ್ಮ ಸ್ವಂತ ಅಕ್ಕನೇ ಬರಬೇಕಿತ್ತು, ಆದರೆ ಅವಳು ಬರಲ್ಲ ಅಂದ್ಬಿಟ್ಲು ಸರ್. ಸ್ವಂತ ಅಕ್ಕನೇ ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಸ್ಟೇಷನಲ್ಲಿ ನಿಮ್ಮ ಮಾತು ಯಾರ್ರೀ ಕೇಳ್ತಾರೆ?
ಒಂದು ಇಂಪಾರ್ಟೆಂಟ್ ಕೇಸ್ ಬಿದ್ದೋಯ್ತು. ಮೊದಲೇ ಹೇಳಿದಿದ್ರೆ ವಿಟ್ನೆಸ್ಗೆ ನಮ್ಮನೆ ಕೆಲಸದವಳನ್ನಾದ್ರೂ ಕಳಿಸ್ತಿದ್ದೆ. ಸರ್, ಈಗ ನಮ್ಮನೆ ಕೆಲಸದವಳ ಹತ್ರ ಫೋನ್ ಕೊಡ್ತೀನಿ. ಅದೇನು ಮಾತಾಡ್ಕೊಂಬಿಡು. ಮುಂದೆ ಯಾವ್ದಾದ್ರು ಕೇಸ್ಗೆ ಬೇಕಾಗ್ತಾಳೆ. ಸರಿ ಸರ್. ಏನ್ ಸರಿ ಸರ್ ಅಂತಿದ್ದೀರಾ? ನಾನು ಬಿಟ್ಟಿ ಬಿದ್ದಿದ್ದೀನ? ಅದು ಹಂಗಲ್ಲ ಸಾಹೇಬ್ರು. ಏನ್ ಸಾಹೇಬ್ರು? ದೊಡ್ಡ ಸಾಹೇಬ್ರು ಹೇಳಿದ ತಕ್ಷಣ ನೀವು ಚಿಕ್ಕ ಸಾಹೇಬ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ? ನಾಳೆ ದಿವಸ ಅವ್ರು ನನ್ನ ತೋರಿಸಿ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಾಹೇಬ್ರು ಹೇಳಿದ್ರು ಅಂತ ನನ್ನ ಮದ್ವೆ ಮಾಡ್ಕೊಂಡ್ಬಿಡ್ತೀರಾ? ಯಾಕೆ ಸರ್ ಸುಮ್ಮನೆ ಆಗ್ಬಿಟ್ರಿ? ಮನೆ ಕೆಲ್ಸದವ್ರು ಅಂದ್ರೆ ಅಷ್ಟೊಂದು ಸದ್ರನಾ? ನೀವು ಐ ಲವ್ ಯು ಅಂತ ಹೇಳಿದ್ನ ಕಮಿಷನರ್ ಸಾಹೇಬ್ರಿಗೆ ಹೇಳಲಾ? ಏನ್ರಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಬ್ಲ್ಯಾಕ್ ಮೇಲ್ ಅದು ಅನ್ಕೊಳ್ಳಿ, ವೈಟ್ ಮೇಲ್ ಅದು ಅನ್ಕೊಳ್ಳಿ, ಪ್ರೂಫ್ಗೆ ನಿಮ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಇದೆ, ತೋರಿಸ್ಲಾ ಸಾಹೇಬ್ರಿಗೆ? ಅಯ್ಯೋ ದಯವಿಟ್ಟು ಬೇಡ ರೀ. ಹಾಗಿದ್ರೆ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ನಿಮ್ ಕಮಿಷನರ್ ಸಾಹೇಬ್ರು ಹೇಳಿದ್ರೆ ನನ್ನ ಮದ್ವೆ ಆಗ್ತೀರಾ? ಹೇಳ್ರಿ. ಸಾಹೇಬ್ರು ಹೇಳಿದ್ರೆ ಮಾಡ್ಕೊಳ್ತೀನಿ. ಅಂದ್ರೆ ನೀವು ನಿಮ್ ಸಾಹೇಬ್ರು ಮಾರ್ಕೆಟ್ ಅಲ್ಲಿ ಸಿಗೋ ಗೊಂಬೆ ಅನ್ಕೊಂಡ್ಬಿಟ್ರ ನನ್ನ? ಅಯ್ಯೋ ನಾನೆಲ್ಲ ಹಂಗಂದೆ. ನೇರವಾಗಿ ಹೇಳ್ದೆ ಇದ್ರೆ ಏನಂತೆ? ನಿಮ್ ಮಾತು ಕೇಳಿದ್ರೇನೆ ಗೊತ್ತಾಗತ್ತೆ ನಿಮ್ ಮನ್ಸಲ್ಲಿ ನನ್ ಬಗ್ಗೆ ಎಷ್ಟು ಆಸೆ ಇದೆ ಅಂತ. ಇವ್ರ ಸಾಹೇಬ್ರು ಹೇಳ್ಬಿಟ್ರಂತೆ, ಇವ್ರು ಕೇಳ್ಬಿಟ್ರಂತೆ. ಇರಿ, ನಮ್ಮ ಅಪ್ಪನ ಕೈಲಿ ಫೋನ್ ಮಾಡಿಸ್ತೀನಿ. ಹಲೋ ಹಲೋ ಮೇಡಮ್, ಹಲೋ. ಹೋ ಬಿಟ್ಲು. ಹೋಗಿ ಹೋಗಿ ಕಮಿಷನರ್ ಮನೆ ಕೆಲಸದವಳ ಹತ್ರ ತಗ್ಲಾಕೊಂಡ್ಬಿಟ್ಟೆ. ಏನಪ್ಪ ಮಾಡೋದು? ಆರ್ತಿ, ಹೇಳಮ್ಮ. ಆದಿ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯೇನೆ? ಅಮ್ಮ, ಅವನೀಗ ತಾನೇ ಕೆಲಸಕ್ಕೆ ಸೇರಿದ್ದಾನೆ. ಇನ್ನೊಂದು ವರ್ಷ ಆಗಲಿ ಬಿಡಿ. ಇಲ್ಲ ಕಡೆ, ಮಕ್ಕಳು ಮದುವೆನ ಬೇಗ ಮಾಡಿ ಮುಗಿಸಿದ್ರೆ ನಮಗೆ ನೆಮ್ಮದಿ ಅಲ್ವಾ? ನಮಗೀಗ ಹುಡುಗಿ ಹುಡ್ಕೋ ಶ್ರಮನೂ ಇಲ್ಲ. ಅವ್ರ ತಲೆ ಮೇಲೆ 2 ಅಕ್ಕಿ ಕಾಳು ಹಾಕಿದ್ರೆ ಸಾಕು. ಆದರೆ ಆದಿ ಸಾಕ್ಷಿ ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಆಗಲ್ಲ ಅಂತ ಕೂತಿದ್ದಾನಲ್ಲಮ್ಮ. ಚಿಕ್ಕವನಿದ್ದಾಗ ಆದಿ ಸಾಕ್ಷಿನ ತುಂಬಾನೇ ಹಚ್ಕೊಂಡಿದ್ದ. ಅದಾಗಿ 20 ವರ್ಷಗಳ ಮೇಲಾಗಿದೆ. ಈಗ ಸಾಕ್ಷಿಗೆ ನಮ್ಮ ನೆನಪು, ಆದಿ ನೆನಪು ಇರುತ್ತೋ ಇಲ್ವೋ? ಅವಳು ಮದುವೆ ಆಗಲಿ ಅಂತ ಇವಳು ಕಾಯ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ ಕಡೆ. ಆದರೆ ಅವನಿಷ್ಟಕ್ಕೆ ವಿರುದ್ಧವಾಗಿ ಬಲವಂತವಾಗಿ ಮದುವೆ ಮಾಡೋಕ್ಕಾಗತ್ತಮ್ಮ ನಾವು? ಇದರಲ್ಲಿ ಬಲವಂತ ಏನೇ ಬಂತು? ಅವನು ಇಷ್ಟಪಟ್ಟು ಹುಡುಗಿ ಜೊತೆ ತಾನೇ ಮದುವೆ ಮಾಡ್ತಿರೋದು. ಅವನ ಸ್ವಭಾವ ನಿಮಗೆ ಗೊತ್ತಲ್ವಮ್ಮ. ಅವನೊಂಥರ ಹಠಮಾರಿ. ಅವನೊಂದ್ಸಲ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸೋದು ತುಂಬ ಕಷ್ಟ. ಮದುವೆಗೆ ಮುಂಚೆ ಎಲ್ಲರೂ ಹೀಗೆ ಕಡೆ. ಮದುವೆ ಆದಮೇಲೆ ಹೆಂಡತಿ ಹೇಳ್ದ ಕುಳಿತಿರ್ತಾರೆ. ನಾನು ನೋಡಿಲ್ವಾ? ಆ ದಿನ ಒಪ್ಸೋ ಜವಾಬ್ದಾರಿ ನನಗೆ ಬಿಡು. ಆದರೆ ಮನೇಲಿ ಯಜಮಾನ್ರಿಲ್ಲದೆ ಹೇಗಮ್ಮ ಮದುವೆ ಮಾಡೋದು? ಏನೇ ಹೀಗಂತ್ಯ? ನೀನಿಲ್ವಾ, ನಾನಿಲ್ವಾ, ನನ್ನ ಗಂಡ ಇಲ್ವಾ? ಇದಕ್ಕಿಂತ ಹೆಚ್ಚಾಗಿ ಯಾರೇ ಬೇಕು? ಆದಿ ತಂದೆನ ಮದುವೆ ಕರಿಬೇಕಲ್ವಾ? ಸೂರ್ಯ ಅವ್ರನ್ನ ಯಾರಾದ್ರೂ ಹೋಗಿ ಕರೆದ್ರೆ ಬರ್ಬೋದು. ಆದ್ರೆ ಆದಿ ಸೂರ್ಯನ ಹೆಸರು ಕೇಳಿದ್ರೆ ಉರ್ದು ಬೀಳ್ತಾನೆ. ಯಾವಾಗ್ಲೂ ನಮ್ಮಪ್ಪ ಶಶಾಂಕ್ ಅಂತ ಹೇಳ್ತಾನೆ ಇರ್ತಾನೆ. ಅದ್ ನಿನಗೂ ಗೊತ್ತಲ್ವಾ? ಹಾಗಾದ್ರೆ ಶಶಾಂಕ್ ಖಂಡಿತ ಬೇಡ. ಅವನು ನಿನ್ ಜೀವನದಲ್ಲಿ ಬರೀ ನೋವು, ಅವಮಾನ, ಕಷ್ಟ ಕೊಟ್ಟ. ಅಂತವನು ಮತ್ತೆ ನಿನ್ ಜೀವನದಲ್ಲಾಗ್ಲಿ ಆದಿ ಜೀವನದಲ್ಲಾಗ್ಲಿ ಬರೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಮತ್ತೆ ಆದಿತ್ಯನ ಮದ್ವೆಗೆ ಯಾರನ್ನು ಕರೆಯದೇ ಬಿಡುವ. ನೋಡೆ, ನಿರೋಷ ಕಡೆಯವರು ಯಾರು ಇಲ್ಲ. ಅವ್ರು ಯಾಕೆ ಬರ್ಲಿಲ್ಲ, ಇವ್ರು ಯಾಕೆ ಬರ್ಲಿಲ್ಲ ಅಂತ ಕೇಳೋಕೆ. ಯಾರೇ ಬರ್ದೇ ಇದ್ರು ನಮ್ಮ ಆದಿ ಮದ್ವೆ ಚೆನ್ನಾಗೇ ನಡೆಯುತ್ತೆ. ಅವನ್ ಮದ್ವೆ ವಿಷಯ ನನಗ್ ಬಿಟ್ಬಿಡು.
MLA ಶಿವಪ್ರಸಾದ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಅವ್ರ ಮಗ ನಿಶಾಂತ್ಗೆ ನಮ್ಮ ಸಾಕ್ಷಿನ ತಂದ್ಕೊಳ್ಳೋದ್ರ ಬಗ್ಗೆ ಮಾತಾಡಿದ್ವಿ. ಅದ್ರ ಬಗ್ಗೆ ಅಭಿಪ್ರಾಯ ಕೇಳೋದಕ್ಕೆ ಅವ್ರ ಮಿಸಸ್ ನೆನ್ನೆ ರಾತ್ರಿ ಫೋನ್ ಮಾಡಿದ್ರು. ನಾನು ಮೊನ್ನೆ ಸಾಕ್ಷಿ ಹತ್ರ ಅವಳು ಮದುವೆ ವಿಷಯ ಮಾತಾಡಿದೆ. ಆದರೆ ಅವಳು ಆರತಿಯವರು ಈ ಮನೆಗೆ ಬರೋ ತನಕ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳಿದ್ಲು. ಇಲ್ಲಿವರೆಗೂ ಆರತಿಯವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಯಾವಾಗ ಅವರು ಸಾಕ್ಷಿ ಬರ್ಡೇ ದಿವಸ ಬೊಕ್ಕೆ ಕಳಿಸಿದ್ರು ಅವಾಗಲಿಂದ ಸಾಕ್ಷಿ ಆರತಿ ಮಮ್ಮಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾಳೆ. ಇನ್ನವಳು ಅವ್ರ ವಿಷಯ ಮರೆಯೋದು ಕಷ್ಟನೇ. ಆರ್ತಿಯವರು ಒಂದು ವೇಳೆ ಇದೇ ಊರಲ್ಲಿದ್ದರೆ ಸಾಕ್ಷಿ ಮದುವೆಗೆ ಅವ್ರನ್ನ ಕರಿಬೋದಲ್ವಾ ಸರ್? ಕರಿಬೋದು. ಅಮ್ಮಂಗೂ ಆರತಿ ವಾಪಸ್ ಬರೋದು ತುಂಬ ಇಷ್ಟ. ಆದರೆ ಆರ್ಯಂಗೆ ಏನಂತ ಹೇಳೋದು? ಮೊನ್ನೆ ಆರತಿ ಅವರು ಸಾಕ್ಷಿ ಬರ್ಡೇಗೆ ವಿಶ್ ಮಾಡಿ ಬೊಕ್ಕೆ ಕಳಿಸಿದ್ದು ಅವನಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ವಲ್ಲ. ಇಷ್ಟರ ಮೇಲೂ ಸಾಕ್ಷಿನ ಮದುವೆಗೆ ಒಪ್ಪಿಸೋದಕ್ಕೆ ಒಂದೇ ಒಂದು ದಾರಿ ಇದೆ. ಹೇಳಿ ಸರ್. ಆರ್ಯನ್ಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ. ನೀನು ಏನು ಹೇಳಿದ್ರು ಅವ್ನು ಕೇಳ್ತಾನೆ. ಆರ್ಯನ್ಗೆ ಆರತಿಯವ್ರ ಮೇಲೆ ದ್ವೇಷ ಬೆಳೆಸ್ಕೋಬೇಡ. ಅವರು ನಿನ್ನಮ್ಮ ಅಂತ ಹೇಳೋಕ್ಕಾಗುತ್ತಾ? ಆರತಿಯವರು ಈ ಊರಲ್ಲಿ ಎಲ್ಲೇ ಇದ್ದರು ನಾನು ಹುಡುಕಿ ಕರ್ಕೊಂಬರ್ತೀನಿ. ಆಗ ಸಾಕ್ಷಿನೂ ಖುಷಿಯಿಂದ ಮದುವೆಗೆ ಒಪ್ಕೋತಾಳೆ. ಏನು ವಿಷಯ ಮಾಡ್ತಿದ್ಯಾ ಅರ್ಪಿತಾ? ಆರ್ಯನ್ಗೆ ಹೇಳೋಕ್ಕಾಗುತ್ತಾ? ಆರ್ಯ ಚಿಕ್ಕವನಿದ್ದಾಗ್ಲಿಂದ ನನ್ನೇ ತಾಯಿ ಅಂದ್ಕೊಂಡಿದ್ದಾನೆ. ಅದು ನಿಮಗೂ ಗೊತ್ತು. ಈಗ ಇದ್ದಕ್ಕಿದ್ದ ಹಾಗೆ ಆರ್ತಿಯವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬೆಳೆಸ್ಕೊ ಅಂತ ಅವನಿಗೆ ಹೇಗೆ ಹೇಳೋಕೆ ಸಾಧ್ಯ? ಸಾಧ್ಯ ಆಗುತ್ತೆ. ನೀನು ನಮ್ಮ ಅಲ್ವಲ್ಲ. ನೀನು ಈ ಮನೆಗೆ ಕೆಲಸಕ್ಕೆ ಅಂತ ಬಂದು ಆಗ ಆರ್ಯ ಚಿಕ್ಕ ಮಗು. ನೀನು ಅವನನ್ನು ಎತ್ತಿ ಆಡಿಸಿ ಬೆಳೆಸಿದೆ. ಹಾಗಾಗಿ ಅವನು ನಿನ್ನನ್ನು ಅಮ್ಮ ಅಂತ ಅಂದ್ಕೊಂಡಿದ್ದಾನೆ. ಆದರೆ ನೀನು ಅವನಮ್ಮ ಅಲ್ಲ, ಆರತಿ ಅವನಮ್ಮ. ಆರ್ಯನ ಹತ್ರ ಆರತಿ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಅವನಿಗೆ ಅವ್ರ ಮೇಲಿರೋ ಕೋಪ ಕಡಿಮೆ ಆಗುತ್ತೆ. ನಿಧಾನವಾಗಿ ಎಲ್ಲ ಮರೀತಾನೆ. ಒಡೆದೋಗಿರೋ ಕುಟುಂಬನ ಒಂದು ಮಾಡಿದ ಪುಣ್ಯ ನಿನಗೆ ಬರುತ್ತೆ. ಮಾಡ್ತೀಯಾ? ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ನಾವಿಲ್ಲಿಗೆ ಬಂದು 30 ನಿಮಿಷ 20 ಸೆಕೆಂಡ್ ಆಯಿತು. ಒಂದು ಮಾತು ಆಡ್ತಿಲ್ಲ ನೀವು. ನಮ್ಮ ಮನೇಲಿ ಎಲ್ಲರೂ ನನಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಓಹ್ ಗುಡ್, ಒಳ್ಳೇದಾಯ್ತಲ್ಲ. ನಿಮ್ಮ ತಂದೆಗೆ ಗಂಡು ಹುಡ್ಕೋ ಕಷ್ಟ ಇಲ್ಲ, ಚಪ್ಪಲಿ ಸೋಸೋ ತಾಪತ್ರನೂ ಇಲ್ಲ. ಹುಡುಗ ಹುಡುಗಿ ಒಪ್ತಾರೋ ಇಲ್ವೋ ಯಾವ ಟೆನ್ಷನ್ ಇಲ್ಲ.
ಹ್ಯಾಪಿಯಾಗಿ ಮದುವೆ ಆಗ್ಬೋದು. ಮನೇಲೆಲ್ಲರೂ ಒಪ್ಪಿದ ಮಾತ್ರಕ್ಕೆ ಮದುವೆ ಆಗೋದಕ್ಕಾಗಲ್ಲ. ಯಾಕೆ? ನಾನು ಮದುವೆ ಆಗಬೇಕು ಅಂದರೆ ನನಗೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಸಿಗಬೇಕು. ಯಾರು? ನನ್ನ ತಾಯಿ. ತೀರ್ ಹೋದ್ರು ಅಂತ ಹೇಳಿದ್ರಲ್ಲ ಒಂದ್ಸಲಿ. ಅವರು ನನ್ನ ಹೆತ್ತ ತಾಯಿ. ಅವ್ರು ಹೋದ್ಮೇಲೆ ಡ್ಯಾಡಿ ಇನ್ನೊಂದು ಮದುವೆ ಆದರು. ಒಂದಮ್ಮ ನನ್ನನ್ನು ಹೇಗೆ ನೋಡ್ಕೊಳ್ತಾರೋ ಅಂತ ತುಂಬ ಹೆದರು ಬಿಟ್ಟಿದ್ದೆ. ಆದರೆ ಆ ಅಮ್ಮ ನನ್ನನ್ನು ಹೆತ್ತ ಮಗಳ ಥರನೇ ನೋಡಿಕೊಂಡ್ರು, ತಾಯಿ ಪ್ರೀತಿ ಕೊಟ್ಟರು. ಆದರೆ ನನ್ನನ್ನು ನನ್ನ ತಮ್ಮನ ಜೊತೆ ಬಿಟ್ಟು ಹೊರಟೋದ್ರು. ಸಾರಿ. ಅಷ್ಟು ಪ್ರೀತಿಸೋ ನಿಮ್ಮನ್ನ ಅವ್ರು ಯಾಕೆ ಬಿಟ್ಟು ಹೋದ್ರು?